ಪ್ರಾಚೀನ ದೇವಾಲಯದ ಒಳಗೆ ಒಂದು ಪ್ರಯಾಣಕ್ಕೆ ಸ್ವಾಗತ. ಇಲ್ಲಿ ದೇವಾಲಯದ ಪ್ರತಿಯೊಂದು ಸಂಕೇತವೂ ದೇವರನ್ನು ತಲುಪುವ ಒಂದು ಆಳವಾದ ಮಾರ್ಗವನ್ನ ಹೇಗೆ ತೋರಿಸುತ್ತೆ ಅನ್ನೋದನ್ನ ನೋಡೋಣ. ಹಳೆಯ ಒಡಂಬಡಿಕೆಯಲ್ಲಿ ದೇವಾಲಯದ ಪಾತ್ರ ತುಂಬಾನೇ ವಿಶೇಷವಾಗಿತ್ತು. ಅದು ದೇವರ ಪವಿತ್ರ ಸನ್ನಿಧಿಯ ಸ್ಥಳ, ಹೌದು, ಆದ್ರೆ ಅದೇ ಸಮಯದಲ್ಲಿ ಜನರಿಂದ ಕಟ್ಟುನಿಟ್ಟಿನಾಗಿ ಬೇರ್ಪಟ್ಟ ಒಂದು ಜಾಗ ಕೂಡ ಆಗಿತ್ತು. ಇದೇ ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಹಾಗಾಗಿ ಈ ಪವಿತ್ರ ಕಟ್ಟಡ ಇದೆಯಲ್ಲ, ಇದು ದೇವರು ಮತ್ತು ಮನುಷ್ಯರ ನಡುವೆ ಇದ್ದ ಅಂತರವನ್ನ ನೇರವಾಗಿ ತೋರಿಸ್ತಿತ್ತು. ಇದು ಸಂಪರ್ಕದ ಸ್ಥಳವೂ ಹೌದು, ಅದೇ ರೀತಿ ಪ್ರತ್ಯೇಕತೆಯ ಸ್ಥಳವೂ ಆಗಿತ್ತು. ನಮ್ಮ ಈ ಪಯಣ ಶುರುವಾಗೋದೇ ದೇವಾಲಯದ ಹೊರಗಿನ ಅಂಗಡದಿಂದ. ದೇವರತ್ರ ಬರ್ಬೇಕು ಅನ್ಕೊಂಡ ಯಾರೇ ಆಗ್ಲಿ ಮೊದ್ಲು ಇಲ್ಲಿಗೆ ಬರ್ಬೇಕಿತ್ತು. ಇಲ್ಲಿ 2 ತುಂಬಾನೇ ಮುಖ್ಯವಾದ ಆಚರಣೆಗಳು ನಡೀತಾ ಇದ್ವು. ಅಂಗಳದಲ್ಲಿ ಮೊದಲು ಕಾಣೋದೇ ಈ ಯಜ್ಞವೇದಿ. ಪಾಪ ಅನ್ನೋದು ಮನುಷ್ಯರನ್ನ ದೇವರಿಂದ ದೂರ ಮಾಡಿತ್ತು ಅಲ್ವಾ? ಹಾಗಾಗಿ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ರಕ್ತದ ಬಲಿ ಅತ್ಯಗತ್ಯವಾಗಿತ್ತು. ಈ ಕ್ರಿಯೆ ಪ್ರತಿದಿನ ಪದೇ ಪದೇ ನಡೀತಾ ಇತ್ತು. ಆದ್ರೆ ನೋಡಿ, ಈ ಭವಿಷ್ಯವಾಣಿ ಏನನ್ನುತ್ತೆ ಅಂದ್ರೆ, ಈ ನಿರಂತರವಾಗಿ ನಡೆಯುತ್ತಿದ್ದ ಯಜ್ಞಗಳ ಆಚೆಗೆ ಮುಂದೆ ಒಂದು ಅಂತಿಮ ಪರಿಪೂರ್ಣವಾದ ತ್ಯಾಗ ನಡೆಯಲಿದೆ ಅಂತ. ಆ ಒಂದೇ ಒಂದು ತ್ಯಾಗ ಈ ಯಜ್ಞವೇದಿಯ ನಿಜವಾದ ಉದ್ದೇಶವನ್ನೇ ಪೂರ್ತಿಗೊಳಿಸುತ್ತೆ ಅಂತ ಹೇಳುತ್ತೆ. ಇಲ್ಲೇ ನಮ್ಗೆ ಒಂದು ಪ್ರಮುಖ ದೇವತಾಶಾಸ್ತ್ರದ ವಿಚಾರ ಗೊತ್ತಾಗತ್ತೆ. ದೇವಾಲಯದಲ್ಲಿ ನಡೀತಿದ್ದ ಆ ಪ್ರಾಣಿ ಬಲಿಗಳು ಕೇವಲ ಒಂದು ನೆರಳಿನ ಹಾಗೆ. ಆದರೆ ಯೇಸುವಿನ ತ್ಯಾಗ ಇದೆಯಲ್ಲ, ಅದು ಎಲ್ಲರಿಗಾಗಿ ಒಂದೇ ಬಾರಿಗೆ ಮಾಡಿದ ಪರಿಪೂರ್ಣ ಸತ್ಯ. ಯಜ್ಞ ಮುಗಿದ ಮೇಲೆ ಮುಂದಿನ ಹೆಜ್ಜೆ ಶುದ್ಧೀಕರಣ. ಪವಿತ್ರ ಸ್ಥಳದ ಒಳಗೆ ಹೋಗೋ ಮೊದಲು ಯಾಜಕರು ಈ ಗಂಗಾಳದಲ್ಲಿ ಸ್ನಾನ ಮಾಡಿ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಬೇಕಿತ್ತು. ಇದು ಕಡ್ಡಾಯವಾಗಿತ್ತು. ಇಲ್ಲಿ ಮುಖ್ಯವಾದ ವಾದ ಏನಂದ್ರೆ, ಯೇಸು ಬರೀ ಹೊರಗಿನ ಶುದ್ಧೀಕರಣ ಅಲ್ಲ, ಸಂಪೂರ್ಣ ಆಧ್ಯಾತ್ಮಿಕ ಶುದ್ಧೀಕರಣವನ್ನೇ ಒದಗಿಸ್ತಾರೆ ಅಂತ. ಅವರ ಮೂಲಕವೇ ವಿಶ್ವಾಸಿಗಳು ದೇವರ ಸನ್ನಿಧಿಗೆ ಹೋಗಕ್ಕೆ ಸಂಪೂರ್ಣವಾಗಿ ಶುದ್ಧರಾಗ್ತಾರೆ. ಸರಿ, ಈಗ ಅಂಗಳದ ಆಚರಣೆಗಳನ್ನೆಲ್ಲ ಮುಗಿಸಿ ಮುಂದೆ ಹೋಗೋಣ. ದೇವಾಲಯದ ಮೊದಲ ಕೋಣೆಗೆ, ಅಂದ್ರೆ ಪವಿತ್ರ ಸ್ಥಳಕ್ಕೆ. ಇಲ್ಲಿ ಒಳಗೆ ಕಾಲಿಟ್ಟಾಗ ಆಧ್ಯಾತ್ಮಿಕ ಜೀವನವನ್ನ ಸಂಕೇತಿಸುವಂತ 3 ತುಂಬಾನೇ ಮುಖ್ಯವಾದ ವಸ್ತುಗಳು ನಮ್ಮ ಕಣ್ಣಿಗೆ ಬೀಳ್ತಿದ್ವು. ಮೊದಲು ಕಾಣೋದು ಸಮ್ಮುಖದ ರೊಟ್ಟಿಯ ಮೇಜು. ಅದರ ಮೇಲೆ 12 ರೊಟ್ಟಿಗಳನ್ನು ಇಟ್ಟಿರ್ತಿದ್ರು. ಇದು ಇಸ್ರಾಯೇಲಿನ 12 ಕುಲಗಳಿಗೆ ದೇವರು ನಿರಂತರವಾಗಿ ಪೋಷಣೆಯನ್ನ, ಅಂದ್ರೆ ಆಹಾರವನ್ನ ಒದಗಿಸುತ್ತಾನೆ ಅನ್ನೋದರ ಸಂಕೇತ. ನೋಡಿ, ಈ ಭೌತಿಕ ರೊಟ್ಟಿ ಒಂದು ಆಳವಾದ ಸತ್ಯವನ್ನ ಸೂಚಿಸುತ್ತೆ. ಯೇಸು ತನ್ನನ್ನೇ ಜೀವದ ರೊಟ್ಟಿ ಅಂತ ಕರೆದುಕೊಂಡ್ರು. ಅಂದ್ರೆ ಅವರು ಕೇವಲ ಶರೀರಕ್ಕೆ ಅಲ್ಲ, ಶಾಶ್ವತವಾದ ಆಧ್ಯಾತ್ಮಿಕ ಪೋಷಣೆಯನ್ನೇ ನೀಡ್ತಾರೆ ಅಂತ ಅರ್ಥ. ಆ ಕೋಣೆಗೆ ಕಿಟಕಿಗಳೇ ಇರಲಿಲ್ಲ. ಹಾಗಾಗಿ ಅಲ್ಲಿ ಬೆಳಕಿನ ಒಂದೇ ಒಂದು ಆಧಾರ ಅಂದ್ರೆ ಈ ಚಿನ್ನದ ದೀಪಸ್ತಂಭ. ಇದು ದೇವರ ಸನ್ನಿಧಿಯ ದೈವಿಕ ಬೆಳಕನ್ನ ಸಂಕೇತಿಸುತ್ತಿತ್ತು. ಆ ದೀಪಸ್ತಂಭದ ಬೆಳಕಿನ ಹಾಗೇನೆ ಈ ವಚನವು ಯೇಸುವನ್ನು ಈ ಜಗತ್ತಿಗೆ ನಿಜವಾದ ಆಧ್ಯಾತ್ಮಿಕ ಬೆಳಕು ಅಂತ ಪರಿಚಯಿಸುತ್ತೆ. ಅವರಿಲ್ದಿದ್ದರೆ ಜಗತ್ತು ಆಧ್ಯಾತ್ಮಿಕವಾಗಿ ಕತ್ತಲಲ್ಲೇ ಇರುತ್ತೆ. ಪವಿತ್ರ ಸ್ಥಳದ ಒಳಗೆ ಹೋಗೋಕೆ ಒಂದೇ ಒಂದು ದಾರಿಯಿತ್ತು. ಅದು ಒಂದು ನಿರ್ದಿಷ್ಟವಾದ ಬಾಗಿಲಿನ ಮೂಲಕ ಮಾತ್ರ, ಬೇರೆ ದಾರಿನೇ ಇರಲಿಲ್ಲ. ಆ ದೇವಾಲಯದ ಬಾಗಿಲಿನ ಹಾಗೇನೆ ಯೇಸು ಕೂಡ ತಮ್ಮನ್ನು ದೇವರ ಬಳಿಗೆ ಹೋಗುವ ಏಕೈಕ ದಾರಿ, ಅಂದ್ರೆ ಬಾಗಿಲು ಅಂತ ಹೇಳಿಕೊಳ್ತಾರೆ. ಇದು ಬರೀ ಒಂದು ಕೋಣೆಯ ಪ್ರವೇಶ ಅಲ್ಲ, ಬದಲಿಗೆ ರಕ್ಷಣೆಯ ದಾರಿ ಅನ್ನೋದು ಮುಖ್ಯ. ಈಗ ನಾವು ಪಯಣದ ಕೊನೆಯ ಹಂತಕ್ಕೆ, ಅಂದ್ರೆ ಅಂತಿಮ ತಡೆಗೋಡೆಯ ಹತ್ತಿರ ಬಂದಿದ್ದೇವೆ. ಇಡೀ ದೇವಾಲಯದಲ್ಲಿ ಪ್ರತ್ಯೇಕತೆಯ ಅತ್ಯಂತ ಶಕ್ತಿಯುತವಾದ ಸಂಕೇತ ಇದು. ಪವಿತ್ರ ಸ್ಥಳವನ್ನು, ಮಹಾಪರಿಶುದ್ಧ ಸ್ಥಳವನ್ನು ಒಂದು ದಪ್ಪವಾದ, ಭಾರವಾದ ತೆರೆ ಬೇರ್ಪಡಿಸುತ್ತಿತ್ತು. ದೇವರ ಸನ್ನಿಧಿಯೇ ನೆಲೆಸಿದ್ದ ಆ ಮಹಾಪರಿಶುದ್ಧ ಸ್ಥಳಕ್ಕೆ ಆ ತೆರೆಯನ್ನು ದಾಟಿ ಯಾರೂ ಹೋಗುವ ಹಾಗೆ ಇರ್ಲಿಲ್ಲ. ಇಲ್ಲಿ ಒಂದು ಆಳವಾದ ಸಂಪರ್ಕವನ್ನ ಗಮನಿಸಬೇಕು. ಆ ಭೌತಿಕವಾದ ತೆರೆಯನ್ನ ಕ್ರಿಸ್ತನ ದೇಹಕ್ಕೆ ಹೋಲಿಸಲಾಗ್ತದೆ. ಅವರ ದೇಹವೇ ದೇವರಿಗೂ ಮನುಷ್ಯರಿಗೂ ನಡುವೆ ಇದ್ದ ತಡೆಗೋಡೆ ಅಂತ. ಆಮೇಲೇನಾಯ್ತು? ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣ ಬಿಡುವ ಕ್ಷಣದಲ್ಲಿ ಈ ಇಡೀ ಕಥೆಯ ಕ್ಲೈಮ್ಯಾಕ್ಸ್ ನಡೆಯುತ್ತೆ. ದೇವಾಲಯದ ಆ ದಪ್ಪ ತೆರೆ ಮೇಲಿಂದ ಕೆಳಕ್ಕೆ 2 ಹರಿದೋಗುತ್ತೆ. ಇದು ಒಂದು ದೈವಿಕ ಕ್ರಿಯೆ ಮತ್ತು ಇದು ಎಲ್ಲವನ್ನೂ ಬದಲಾಯಿಸ್ಬಿಡುತ್ತೆ. ನೋಡಿ, ಆ ತೆರೆ ಹರಿದು ಹೋಯ್ತಲ್ಲ, ಅದು ಕೇವಲ ಒಂದು ಘಟನೆ ಅಂತ ಅನ್ಕೋಬಾರ್ದು. ಅದೊಂದು ದೊಡ್ಡ ಘೋಷಣೆ. ಏನದು ಅಂದ್ರೆ, ಇನ್ಮುಂದೆ ಮನುಷ್ಯರಿಗೂ ದೇವರಿಗೂ ನಡುವೆ ಇದ್ದ ಆ ತಡೆಗೋಡೆ ಶಾಶ್ವತವಾಗಿ ಇಲ್ಲವಾಗಿದೆ. ದಾರಿ ಈಗ ಎಲ್ರಿಗೂ ತೆರೆದಿದೆ ಅಂತ ಅರ್ಥ.
ಹಾಗಿದ್ರೆ ಆ ಹಳೆಯ ದಾರಿ ಈಗ ಮುಚ್ಚೋಗಿದೆ. ಅದರ ಜಾಗದಲ್ಲಿ ಹೊಸದಾಗೇನ್ ಬಂದಿದೆ? ಅದಕ್ಕೆ ಉತ್ತರವೇ ಯೇಸು. ಅವರು ತಮ್ಮನ್ನೇ ನಿಜವಾದ ದೇವಾಲಯ ಅಂತ ಘೋಷಿಸಿಕೊಂಡ್ರು. ಅಂದ್ರೆ ಅವರ ದೇಹವೇ ದೇವರು ಮತ್ತು ಮನುಷ್ಯರು ಭೇಟಿಯಾಗುವ ಸ್ಥಳ ಅಂತ. ಆಗಿನ ಕಾಲದ ಜನರಿಗೆ ಈ ಮಾತು ಕೇಳಿ ಆಘಾತವಾಗಿತ್ತು. ಹಾಗಾಗಿ ದೇವಾಲಯದ ಪ್ರತಿಯೊಂದು ಅಂಶ, ಯಜ್ಞ, ಶುದ್ಧೀಕರಣ, ರೊಟ್ಟಿ, ಬೆಳಕು ಮತ್ತು ತೆರೆ ಇವೆಲ್ಲವೂ ಯೇಸುವಿನಲ್ಲಿ ತಮ್ಮ ಅಂತಿಮ ಅರ್ಥವನ್ನ ಕಂಡುಕೊಳ್ಳುತ್ತವೆ. ಅವರು ಕೇವಲ ದೇವಾಲಯದ ಉದ್ದೇಶವನ್ನ ಪೂರೈಸಿದ್ದಲ್ಲ, ಅವರೇ ದೇವಾಲಯವಾದರು. ಹಾಗಾಗಿ ಇಲ್ಲಿ ಕಲಿಯಬೇಕಾದ ಅಂತಿಮ ಪಾಠ ಏನೆಂದ್ರೆ, ದೇವರನ್ನು ತಲುಪುವ ದಾರಿ ಒಂದು ಕಲ್ಲಿನ ಕಟ್ಟಡ ಅಲ್ಲ, ಬದಲಿಗೆ ಒಬ್ಬ ವ್ಯಕ್ತಿ. ಈ ಆಳವಾದ ಸತ್ಯ ನಮ್ಮೆಲ್ಲರನ್ನೂ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಚಿಂತನೆಗೆ ಹಚ್ಚುತ್ತೆ.